ಹಲೋ, ಇವಾಗ ಜೋಧ್ಪುರಿಂದ ಓಷಿಯನ್ ಥಾರ್ ಡೆಸರ್ಟಿಗೆ ಬಂದಿದ್ದೀವಿ. ಯಾರಿಗೆಲ್ಲ ಅಂದರೆ ಇಲ್ಲಿ ಆ್ಯಕ್ಚುಲಿ ಉದಯ್ಪುರ್, ಜೋಧ್ಪುರ್, ಜೈಪುರ್, ಜೈಸಲ್ಮೇರ್, ಸೊ ಇದು 4 ಮೇನ್ ಸಿಟಿ ಇರುತ್ತಲ್ವಾ. ಸೊ ಇದು 4 ಯಾರಿಗೆ ನೋಡೋಕ್ಕಾಗಲ್ಲ, ಅಂದರೆ ತುಂಬ ಟ್ರಾವೆಲಿಂಗ್ ಇರುತ್ತೆ, ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗ್ತಾ ಇರುತ್ತೆ. ಸೊ ಹೀಗಾಗಿ ಯಾವ್ದಾದ್ರು 1-2 ಸಿಟಿಗೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಉದಯ್ಪುರ್ ಟು ಜೋಧ್ಪುರು, ಅದು ಕೂಡ 7 hours ಜರ್ನಿ. ಆ್ಯಂಡ್ ಜೈಪುರಿಂದ ಜೋಧ್ಪುರ್ ಆ್ಯಂಡ್ ಜೋಧ್ಪುರ್ ಟು ಉದಯ್ಪುರ್, ಅದೆರಡೂ ಕೂಡ ಸೇಮ್ ಡಿಸ್ಟೆನ್ಸ್, ಆಲ್ಮೋಸ್ಟ್ 7 hours ಜರ್ನಿ ಆಗುತ್ತೆ. ಆದರೆ ಜೈಸಲ್ಮೇರು ಇನ್ನೂ ಒಂದು 9-10 hours ಆಗ್ತಾಯಿತ್ತು. ಸೊ ಹೀಗಾಗಿ ಥಾರ್ ಡೆಸರ್ಟಿಗಂತೂ ಹೋಗ್ಬೇಕಂತ ಇತ್ತು, ಅದಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹೀಗಾಗಿ ಜೋಧ್ಪುರಲ್ಲೇ ಒಂದು ಓಷಿಯಾನ ಥಾರ್ ಡೆಸರ್ಟ್ ಅಂತ ಐತೆ, ತುಂಬ ಚೆನ್ನಾಗಿದೆ. ಅಲ್ಲಿಗೆ ಬಂದಿದ್ದೀವಿ ಇವತ್ತಲ್ಲಿ. ಕ್ಯಾಮಲ್ ರೈಡ್, ಕಲ್ಚರಲ್ ಇವೆಂಟ್ ಮತ್ತು ಪ್ರೋಗ್ರಾಮ್ಸ್ ಎಲ್ಲ ಇದೆ. ಆಮೇಲೆ ಜೀಪ್ ರೈಡ್ ಇದೆ, ತೋರಿಸ್ತೀನಿ. ಅದೇನಾಯಿತು ಅಂದರೆ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಕ್ಯಾಮಲ್ ಮೇಲೆ ಕೂರ್ತಾ ಇದ್ದಿದ್ದು. ಸೊ ಅದು ಹೇಳ್ತಾ ಒಂಥರ ಫುಲ್ಲು ಅಲ್ಲಾಡುತ್ತೆ. ಬಿದ್ದೋದ್ರೆ ಅದ್ರ ಮೂಳೆಗೇನಾದರೂ ನಾವು ಸಿಕ್ಕಾಕೊಂಡ್ರೆ ಮುಗೀತು ಕತೆ, ನಮ್ಮ ಮೂಳೆ ಮುರಿದೋಗುತ್ತೆ. ಸೊ ಅದೊಂದು ತುಂಬ ಭಯ ಆಗ್ತಾಯಿತ್ತು ನನಗೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ನನ್ನ ಮಗನೂ ಕೂಡ ತುಂಬ ಎಂಜಾಯ್ ಮಾಡ್ದ, ತುಂಬ ಖುಷಿ ಆಯಿತು. ಅದು ಅಲ್ಲದೆ ಸನ್ಸೆಟ್ ಆಗ್ತಾಯಿತ್ತು. ಸೊ ಮತ್ತು ತುಂಬ ಚಳಿ ಇತ್ತು ಅಲ್ಲಿ, ತುಂಬ ಖುಷಿ ಆಯಿತು. ಮಾತ್ರ ಇದನ್ನು ಮಾತ್ರ ಮಿಸ್ ಮಾಡಬಾರ್ದು. ಇದು ಆ್ಯಕ್ಚುಲಿ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ನಾನು ಆ್ಯಕ್ಚುಲಿ ಇದ್ರಲ್ಲಿ ಕೂರೋಕ್ಕಿಂತ ಮುಂಚೆ ನನ್ನ ಮಗಂಗೆ ಹೆದರಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅವನಂತೂ ಒಂದು ಚೂರು ಅಯ್ಯೋ ಅಮ್ಮ ಇದೆಲ್ಲ ಏನಮ್ಮ ಅನ್ನೋ ಥರ ಇತ್ತು ಅವ್ನ ರಿಯಾಕ್ಷನ್ನು. ಬಟ್ ಒಂಥರ ಖುಷಿ ಆಯಿತು. ಅಷ್ಟು ಸಣ್ಣ ಹುಡುಗನ ಕೂರಿಸಿದ್ರು ಕೂಡ ಒಂಚೂರು ಇದಾಗಲಿಲ್ಲ ಅಂತ. ಸಾಮಾನ್ಯ ಅವ್ನು ಯಾವುದಕ್ಕೂ ಹೆದರಲ್ಲ, ಮನೇಲಾಗಿದ್ರು ಅಷ್ಟೇ. ಈಗ ನೋಡಿ ಇಳಿಸ್ತಾ ಇದ್ದಾರೆ, ಇಳಿಸ್ತಾನೂ ಅಷ್ಟೇ ನೋಡಿ, ಫುಲ್ಲು ಮುಂದ್ಗಡೆ ಬಾಗುತ್ತೆ, ಆಮೇಲೆ ಒಂದು ಸತಿ ಹಿಂದ್ಗಡೆ ಬಾಗುತ್ತೆ. ಸೊ ಅವನಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಫುಲ್ಲು ಫ್ರೀ ಜಾಗ ನೋಡಿ. ಇನ್ನು ಇದು ನಾವಲ್ಲೇ ತಗೊಳ್ಳೋ ಅಂಥದ್ದು, ನಾವೇ ಥಾರ್ ಬೈಕ್ ಅಂತ, ಅದನ್ನು ನಾವೇ ಓಡಿಸ್ಬೋದು. 350 rupees. ಬಟ್ ಹೆಂಗೆ ಅಂದರೆ ಒಂದು ನಿಮಿಷನೂ ಕೂಡ ಅದು ಇದಾಗಲಿಲ್ಲ, ಏನೋ ಓಡ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಆ ಕಡೆ ಈ ಕಡೆ ಫುಲ್ ಹೋಗುತ್ತೆ. ಆಮೇಲೆ ಅವನು ಅಲ್ಲೇ ಬಂದ, ನಂಗೆ ಓಡಿಸೋ ಅಣ್ಣ ಒಬ್ಬ, ಅವರೇ ತೊಗೊಂಬರ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು ಒಂಥರ. ಅದು ಅಲ್ಲದೆ ಸಂಜೆ ಹೋಗಿದ್ರಿಂದ ಫುಲ್ಲು ಆ ಒಂದು ವೆದರಲ್ಲಿ ಎಲ್ಲ ಚೆನ್ನಾಗಿತ್ತು. ನಾವು ಜೀಪ್ ರೈಡಿಗೆ ಹೋಗಲಿಲ್ಲ, ಯಾಕೆಂದರೆ ಜೀಪ್ ರೈಡು ಅಲ್ಲಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅದು ಅಲ್ಲದೆ ಸುಮ್ಮನೆ ಒಂದು 2 minutes ಡಿಸ್ಟೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಸೊ ಅದಕ್ಕೆ ನಾವು ಹೋಗಲಿಲ್ಲ ಅದನ್ನು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಾಗಲೇ ನೈಟ್ ಪ್ರೋಗ್ರಾಮ್ ಶುರುವಾಗ್ಬಿಟ್ಟಿತ್ತು. ಪ್ಯೂರ್ಲಿ ರಾಜಸ್ಥಾನಿ ಕಲ್ಚರಲ್ ಪ್ರೋಗ್ರಾಮ್ ಇದು. ರಾಜಸ್ಥಾನಿ ಡ್ಯಾನ್ಸ್ ಆಗಿರ್ಬೋದು, ಮಟ್ಕಾ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಸೊ ಎಲ್ಲ ಪ್ಯೂರಾಗಿ ರಾಜಸ್ಥಾನಿ ಡ್ಯಾನ್ಸ್ಗಳೇ. ಮತ್ತು ನಾವೇನಾದರೂ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಸಾಂಗ್ ಹಾಡಿ ಆ ಸಾಂಗ್ ಹಾಡಿ ಅಂದರೆ ಅದನ್ನು ಹಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಪಕೋಡ ಅದು ಇದು ಎಲ್ಲ ಇಟ್ಕೊಂಡಿದ್ರು. ಸೊ ಅದೆಲ್ಲ ತಿಂದ್ವಿ. ತುಂಬ ಖುಷಿ ಆಯಿತು ಮಾತ್ರ.
ಡೆಸರ್ಟ್ ಅಲ್ಲಿ ಡಿನ್ನರಿಗೆ ಬಂದಿದ್ದೇವೆ. ಇದೊಂದು ಅವ್ರದ್ದು ಹೊಸ ಡಿಶ್ ರಾಬೋಡಿ ಅಂತ ಅಂತೆ. ಇನ್ನು ಪನ್ನೀರು, ಗೀ ರೈಸು, ದಾಲು, ರೋಟಿ ತರ್ತಾರೆ, ಸಲಾಡ್ ಮತ್ತು ಚೂರ್ಮಾ, ಬೆಂಡಿ ಕಿ ಸಬ್ಜಿ ಎಲ್ಲ ಮಾಡಿದ್ದಾರೆ. ಆರಾಮಾಗಿ ಹೊರಗಡೆ ಕುತ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿದೆ. ಚಳಿ ಇದೆ, ತುಂಬ ಚಳಿ ಇದೆ. ಡಿಸೆಂಬರಲ್ಲಿ ಬಂದರೆ ಆ್ಯಕ್ಚುಲಿ -5 -4 ಹೋಗುತ್ತಂತೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಜೋಧ್ಪುರಿಂದ ನಾವು ಉದಯ್ಪುರಿಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದೆರಡು ಟೆಂಪಲ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ನೆ ಆ್ಯಕ್ಚುಲಿ ನಾನು ಇಲ್ಲಿ ಕ್ಯಾಂಪ್ ಹೌಸಿಗೆ ಡೆಸರ್ಟಿಗೆ ಬಂದಮೇಲೆ ನಮ್ಮ ಕ್ಯಾಂಪಿಂಗ್ ಹೆಂಗಿದೆ ಅಂತ ತೋರಿಸಿರ್ಲಿಲ್ಲ. ನೋಡಿ, ಈ ಥರದ ಟೆಂಟ್ ಮಾಡಿದ್ದಾರೆ. ಈ ಹಳ್ಳಿ ಕಡೆ ಎಲ್ಲ ಹೋದರೆ ಸಗಣಿ ಇಂದ ಮನೆ ಮುಂದೆ ಸಾರಿಸಿ ಎಲ್ಲ ಮಾಡಿರ್ತಾರಲ್ಲ, ಸೇಮ್ ಅದೇ ರೀತಿ ತುಂಬ ಚೆನ್ನಾಗಿದೆ. ಒಳಗಡೆ ತೋರಿಸ್ತೀನಿ. ಚಳಿ ತುಂಬ ಇತ್ತು ನೆನ್ನೆ, ಆಲ್ಮೋಸ್ಟ್ ಒಂದು 10ಗೆ ಬಂದಿತ್ತ ಅಂತ. ಇವಾಗಲೂ ಚಳಿ ಇದೆ. ಒಳಗಡೆ ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ಈ ಥರ ಜಿಪ್ ಹಾಕಿರ್ತಾರೆ, ಹಿಂಗೆ ಜಿಪ್ ಹಾಕಿರ್ತಾರೆ. ಅದನ್ನು ಈ ಥರ ತೆಗೆದ್ಬಿಟ್ಟು ಹಿಂಗೆ ಮಾಡಿಕೊಂಡು ಇಲ್ಲೂ ತೆಗೆದು ಹಿಂಗೆ ಹೋಗ್ಬೇಕು. ನೋಡ್ಬಿಡಿ, ರೂಮ್ ಮಾತ್ರ ಫುಲ್ಲು ಇವಾಗ ಇದು ಮಾಡ್ತಾ ಇದ್ದೀವಲ್ಲ ಅಲ್ಲ, ಅದಕ್ಕೆ ಸೆಟ್ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಇದೆ ರೂಮ್ ಫುಲ್ಲು. ಒಂದು ಆರಾಮಾಗಿ ಮಲ್ಕೊಳ್ಳೋಕ್ಕೆ ಬೆಡ್ ಕೊಟ್ಟಿದ್ದಾರೆ, 2 ಚೇರ್ ಇಟ್ಟಿದ್ದಾರೆ, ಆಮೇಲೆ ಟೇಬಲ್ ಇದೆ ಒಂದು ದೊಡ್ಡದು, ಈ ಕಡೆ ಒಂದು ಆ ಕಡೆ ಒಂದು ಟೇಬಲ್ಲು, ಮತ್ತು ಲ್ಯಾಂಪ್ ಇಟ್ಟಿದ್ದಾರೆ, ಲ್ಯಾಂಪ್. ಆಮೇಲೆ ಸಮ್ಮರಲ್ಲಿ ಬಂದರೆ ಇದು ಕೂಲರು. ಈ ಥರ 2 ವಿಂಡೋ ಮಾಡಿದ್ದಾರೆ, ಬೇಕಾದರೆ ನಮಗೆ ಹಿಂಗೆ ಎತ್ಕೋಬೋದು. ಆಮೇಲೆ ಬಾತ್ರೂಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ, ಇಷ್ಟು ದೊಡ್ಡದು ಬಾತ್ರೂಮು. ಹಾಟ್ ವಾಟರ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತು. ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಉದಯ್ಪುರಿಗೆ ಹೋಗೋ ರೋಡಲ್ಲಿ ರಣಕೂರ್ ಜೈನ್ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ ಟೆಂಪಲ್ಲು. ಒಳಗಡೆ ಆ್ಯಕ್ಚುಲಿ ಮೊಬೈಲ್ ಅಲ್ಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಿಡಲ್ಲ ಅಂತ ಹೇಳಿದ್ದಾರೆ. ಹೌದು, ನಮಗೆ ಇಲ್ಲಂತೂ ತುಂಬಾ ಸೆಕ್ಯೂರಿಟಿ ಇದಿದೆ. ಹೆಂಗೆ ಅಂದರೆ ಯಾರು ವೇಲ್ ಹಾಕೊಂಬಂದಿಲ್ಲ ಅವರಿಗೆಲ್ಲ ವೇಲ್ ಕೊಡ್ತಾರೆ. ಆಮೇಲೆ ಮೊಬೈಲ್ ಒಂದು ಅಲೋ ಇರಲ್ಲ. ಮೊಬೈಲ್ ಒಂದು ವೇಳೆ ಏನಾದರೂ ಬೇಕು ಅಂತ ಅಂದರೆ ದುಡ್ಡು ಕೊಟ್ಟು ಇದು ಮಾಡಬೇಕು. ಆಮೇಲೆ ದೇವ್ರಿಗೆ ಫೋಟೋ ತೆಗಿಯೋಂಗಿಲ್ಲ, ಹಾಗೆಲ್ಲ ಇದೆ. ನೋಡಿದ್ರಲ್ಲ, ಇದೆಲ್ಲದನ್ನ ನೋಡಿಕೊಂಡು ತುಂಬ ಖುಷಿ ಆಯಿತು ಮಾತ್ರ. ಖುಷಿ ಪಟ್ಕೊಂಡು ನಾವು ಉದಯ್ಪುರ ತಲುಪಿದ್ವಿ. ಇನ್ನು 2 ಡೇಸ್ ಅಷ್ಟೇ ಇದೆ ನಮ್ಮ ಟ್ರಿಪ್ಪು ಅಂತ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಸೊ ಉದಯ್ಪುರಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಧನ್ಯವಾದ.